ಸ್ನೇಹಿತರೆ, ಸುಮಾರು ಜನ ಹೇಳ್ತಾರೆ ಪ್ರೀತಿ ಅಂದರೆ ಏನು ಅಂತ. ಪ್ರೀತಿ ಅಂದರೆ ಹೆಂಗಿರಬೇಕು, ಎಕ್ಸ್ಪೆಕ್ಟೇಷನ್ನು, ಅವಳು ಹಿಂಗಿರಬೇಕು, ಅವ್ನು ಹಿಂಗಿರಬೇಕು, ಹಿಂಗೆ ಮಾಡಬೇಕಿತ್ತು, ಇವ್ನು ಹಂಗೆ ಮಾಡಬೇಕಿತ್ತು, ನನ್ನ ಮಗಳು ಹಿಂಗಾಗಬೇಕಿತ್ತು, ನನ್ನ ಮಗ ಹಂಗೋಗ್ಬೇಕಿತ್ತು, ನಮ್ಮ ಹೆಂಡತಿ ಈ ಥರ ಇರಬೇಕಿತ್ತು, ನನ್ನ ಗಂಡ, ನಮ್ಮಮ್ಮ, ಇದೇ ಎಕ್ಸ್ಪೆಕ್ಟೇಷನ್ ಪ್ರೀತಿ ಅಂತ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನೀವು ಖಂಡಿತ ನೋಡಿ, ಈ ಥರ ಎಕ್ಸ್ಪೆಕ್ಟೇಷನ್ ಚೆಕ್ ಮಾಡೋದೇ ಒಂದು ಪ್ರೀತಿ ಆಗಿರುತ್ತೆ. ಪ್ರೀತಿ ಅಂದರೆ ನನ್ನ ಪ್ರಕಾರ ಏನು ಗೊತ್ತಾ, ನಾವು ನೋಡ್ತಾ ಇದ್ದೀವಿ, ಡೈಲಿ ನೋಡ್ತೀವಿ, ಒಂದು ಮದುವೆ ಆಗಿರೋರು, ಕಷ್ಟಪಟ್ಟಿರೋರು ಈ ಜೀವನದಲ್ಲಿ ದಿವಸ ಆಚೆ ಹೋಗಿ ಮನೆ ಒಳಗೆ ಬರೋಷ್ಟಕ್ಕೆ ಒಂದಷ್ಟು ಸಫರಿಂಗ್ಸು, ಸಂಕಟಗಳು ಜೀವನದಲ್ಲಿ ಅನುಭವಿಸ್ತಾ ಇರೋರು, ದಾರಿಲಿರೋರು, ತರಕಾರಿ ಮಾರೋರು, ಗುಡ್ಸೋರು, ಸುಮಾರು ಕಷ್ಟಗಳು. ದುಡ್ಡಿರೋರ್ದು ಅದು ಬೇರೆ ಥರ ಕಷ್ಟ, ಎಷ್ಟೇ ಸೌಕರ್ಯ ಆದರೂ ಅವ್ರದ್ದು ಒಂಥರ ಕಷ್ಟ, ರೋದನೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದು ಇದು, ಇಷ್ಟು ಸಫರಿಂಗ್ಸ್ ಎಲ್ಲ ನೋಡಾದ್ಮೇಲೂ ಇಷ್ಟು ಕಷ್ಟ ನಷ್ಟಗಳೆಲ್ಲ ನೋಡಾದ್ಮೇಲೂ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳು ಮಾಡಬೇಕು, ನಮ್ಮದೇ ಒಂದು ಸಂಸಾರ, ನಮ್ಮದೇ ಒಂದು ಕುಟುಂಬ ಅಂತ ಬರ್ತಾರಲ್ಲ, ಅದು ನಿಜವಾದ ಪ್ರೀತಿ. ಆ ಪ್ರೀತಿ ಅಷ್ಟು ಸ್ಟ್ರಾಂಗು, ಅದನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಸಿಕ್ಕಾಪಟ್ಟೆ ಕಷ್ಟ ನೋಡ್ಬಿಟ್ಟಿದ್ದೇನಪ್ಪ, ನಾನು ಆ ಕಷ್ಟಕ್ಕೆಲ್ಲ ರೆಡಿ ಆಗಲ್ಲ, ಚಾನ್ಸೇ ಇಲ್ಲ ಸ್ನೇಹಿತರೆ. ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿದೆ. ನೀವು ಎಷ್ಟೇ ಕಷ್ಟ ನಷ್ಟಗಳನ್ನ ನೀವು ನೋಡ್ತಾ ಇದ್ರು ಮತ್ತೆ ಪದೇ 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 ಹೋಗ್ಬಿಟ್ಟು ನಾವೆಲ್ಲ ಅದನ್ನು ಅಳವಡಿಸ್ಕೊಳ್ತೀವಿ ಹೊರತು ಅದರಿಂದ ದೂರ ಹೋಗ್ಬಿಡ್ತೀವಿ ಅಂತ ಹೇಳೋಕ್ಕಂತ ಆಗಲ್ಲ. ನಮಸ್ಕಾರ, ನಾನು ನಿಮ್ಮ ಸಂತು.